ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಮ್ಯಾಚ್ ನಡೆಸುವುದಕ್ಕೆ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ವಿರೋಧವನ್ನು ವ್ಯಕ್ತಪಡಿಸಿದೆ. ಮೊದಲು ಆರ್ಸಿಬಿ ಕಾಲ್ತುಳಿತ ದುರಂತದಲ್ಲಿ ಸಾವನ್ನಪ್ಪಿದವರಿಗೆ ನ್ಯಾಯ ಕೊಡಿ, 11 ಅಮಾಯಕರನ್ನ ಸಾಯಿಸಿದ್ದೀರಿ, ಇನ್ನು ಎಷ್ಟು ಬಲಿಬೇಕು ಅಂತ ಸರ್ಕಾರದ ವಿರುದ್ಧ ಕಬ್ಬನ್ ಪಾರ್ಕ್ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಉಮೇಶ್ ಕಿಡಿಕಾರಿದ್ದಾರೆ. ಜೊತೆಗೆ ಕಬ್ಬನ್ ಪಾರ್ಕ್ ಅಭಿವೃದ್ಧಿ ಮಾಡಿ ಅಲ್ಲಿಗೆ ಬೇಕಾದ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಿ. ಮ್ಯಾಚ್ಗಳಿಂದ ಕಬ್ಬನ್ ಪಾರ್ಕ್ಗೆ 4 ಕೋಟಿ ರೂಪಾಯಿ ನಷ್ಟವಾಗಿದೆ. ಆ ನಷ್ಟವನ್ನು ತುಂಬಿಕೊಡಿ. ಅಲ್ಲಿಯವರೆಗೂ ಮ್ಯಾಚ್ ನಡೆಸಬೇಡಿ. ಒಂದು ವೇಳೆ ಮ್ಯಾಚ್ ನಡೆಸಿದ್ರೆ ಮುಂದೆ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ ಹೇಳಿ ಉಮೇಶ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮನವಿಗೆ ಸ್ಪಂದಿಸಿ ಅಂತ ಸಲಹೆಯನ್ನು ಕೂಡ ನೀಡಿದ್ದಾರೆ. ನಂತರ ಐಪಿಎಲ್ ನಡೆಸಿ ಅಂತ ಕೂಡ ಆಗ್ರಹಿಸಿದ್ದಾರೆ. ಟ್ಯಾಕ್ಸ್ ತಗೊಂಡೆಲ್ಲ ಕಟ್ತಾರೆ. ಆ ದುಡ್ಡಲ್ಲಿ ಎಲ್ರಿಗೂ ಸ್ಯಾಲ್ರಿ ಕೊಡ್ತಾ ಇರೋದಂಥದ್ದು. ಈಗಾಗಲೇ ಅಲ್ಲಿ 4 ಕೋಟಿ ದುಡ್ಡು ಖರ್ಚಾಗಿರೋದು ಯಾರ್ದು? ಎಲ್ಲ ಸಾರ್ವಜನಿಕ ದುಡ್ಡು. ಅದು ಫಸ್ಟ್ ಅದನ್ನ ಕೊಡಿಸಿ ಯಾರು DNA ಇದ್ದಾರಲ್ಲ, DNA ಎಂಟರ್ಟೈನ್ಮೆಂಟ್, ಆಮೇಲೆ RCB ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಟ್ಕೊಡಕ್ಕೆ ಫಸ್ಟ್ ಅದ್ ಮಾಡ್ಬಿಡೋದು ಬಿಟ್ಟು ಏನನ್ನ ಡ್ಯಾಮೇಜ್ ಆಗಿದೆ ಅದನ್ನ ನೀವು ಅದನ್ನ ಕಟ್ಕೊಡ್ಸೋಕೆ ನೀವು ಹೇಳಿ ಫಸ್ಟ್. ಅದ್ ಬಿಟ್ಬಿಟ್ಟು ಮತ್ತೆ IPL ಮಾಡಿಸ್ತೀವಿ ಇಲ್ಲೇ ಬಿಡಿ, ಯಾವುದೇ ಕಾರಣಕ್ಕೂ IPL ಬೆಂಗಳೂರಿಂದ ಹೋಗಲ್ಲ, ಚಿನ್ನಸ್ವಾಮಿ ಸ್ಟೇಡಿಯಂ ಇಂದ ಹೋಗಲ್ಲ ಅನ್ನೋದು ದಯವಿಟ್ಟು ಬಿಟ್ಬಿಟ್ಟು ಗ್ರೇಟರ್ ಬೆಂಗಳೂರು ಮಾಡ್ತಾ ಮಾಡಿ. ಮುಂದೆ ಏನಾರ ನೀವು